ಇನ್ನು ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಕೋಟಿ ಲೂಟಿ ಆರೋಪ ಏನಿದೆ ಮತ್ತಷ್ಟು ತೀವ್ರಗೊಂಡಿದೆ ಎಸ್ಐಟಿ ಅಧಿಕಾರಿಗಳ ತನಿಖೆ. 2 ಹಂತದಲ್ಲಿ ಎಸ್ಐಟಿ ತನಿಖೆಯನ್ನು ಮುಂದುವರಿಸಿದೆ. ಎಸ್ಐಟಿಯಿಂದ ಇಡೀ ಘಟನೆಯ ಬಗ್ಗೆ ಕೂಲಂಕುಷವಾದಂತಹ ತನಿಖೆ. ಏಜೆನ್ಸಿಗಳು, ದೇಣಿಗೆಗಳ ಎಣಿಕೆ, ಠೇವಣಿ ಇಡೋ ಪ್ರಕ್ರಿಯೆ, ನಗದು ಸಾಗಣೆ, ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಉದ್ಯೋಗಿಗಳು ಯಾರ್ಯಾರು, ಇವರೆಲ್ಲರನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ. ಅಂದರೆ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾದಂತಹ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾರ ಕೈವಾಡ ಇದೆ, ಯಾರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಜೋರಾಗಿ ಸಾಗ್ತಾ ಇದೆ. ರಾಮ ಮಂದಿರಕ್ಕಾಗಿ ಕೊಟ್ಟಂತಹ ದೇಣಿಗೆಯಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ ಅನ್ನುವಂತಹ ಆರೋಪದಡಿ ಪ್ರಕರಣ ದಾಖಲಾಗಿ ಎಸ್ಐಟಿ ರಚನೆಯಾಗಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದು, ಈಗಾಗಲೇ ಹಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. 2 ಹಂತಗಳಲ್ಲಿ ಎಸ್ಐಟಿ ತನಿಖೆ ಮುಂದುವರೆದಿರುವಂಥದ್ದು. ಭಕ್ತರು ಕೊಟ್ಟಂತಹ ಕಾಣಿಕೆ, ಆ ದೇಣಿಗೆ ಏನಿದೆ ಅದನ್ನು ಯಾರು ಲಪ್ಟಾಯಿಸಿದ್ರು, ಎಫ್ಐಆರ್ನಲ್ಲೂ ಕೂಡ ಟ್ವಿಸ್ಟ್ ಆಗಿದೆ ಅನ್ನೋ ಮಾಹಿತಿ. ದಾಖಲಾಗಿರುವಂತಹ ಎಫ್ಐಆರ್ ಬಗ್ಗೆ ಹಲವು ಅನುಮಾನಗಳು ಮೂಡಿವೆ. ತನಿಖೆಯ ಪಾರದರ್ಶಕತೆಯ ಬಗ್ಗೆ ಕೂಡ ಪ್ರಶ್ನೆಗಳು ಇರ್ತಾ ಇವೆ. ಯಾಕೆ ಅನುಮಾನ? ಎಫ್ಐಆರ್ನಲ್ಲಿ ನೌಕರರ ಹೆಸರಾಗಲಿ ವಿಳಾಸವಾಗಲಿ ಉಲ್ಲೇಖ ಆಗಿಲ್ಲ. ಭ್ರಷ್ಟಾಚಾರ ತಡೆ ಕಾಯ್ದೆ ಇದ್ರೂ ಕೂಡ ಹೆಸರೇ ದಾಖಲಾಗಿಲ್ಲ. ಬ್ಯಾಂಕ್ ಅಧಿಕಾರಿ ಅಥವಾ ಉದ್ಯೋಗಿಯನ್ನ ಹೆಸರಿಸಲಾಗಿಲ್ಲ. ಅವರೆಲ್ಲ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನ ಇದೆ, ಆದರೆ ಅವ್ರನ್ನ ಹೆಸರಿಸಲಿಲ್ಲ. ಅಪರಿಚಿತ ಆರೋಪಿಗಳು ಅಂತ ಮಾತ್ರ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಎಫ್ಐಆರ್ ಬಗ್ಗೆನೇ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅದನ್ನ ಹಣ ಹೊಡೆದ್ರು ಅನ್ನೋದ್ರ ಬಗ್ಗೆ ತನಿಖೆ ಏನು ನಡೀತಾ ಇದೆ? ಮೊದಲನೇದಾಗಿ ಆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನಲ್ಲೇ ಯಾಕಿಷ್ಟು ಅನುಮಾನ ಆಗಿದ್ರೆ, ಎಫ್ಐಆರ್ನಲ್ಲಿ ಏನು ಅಂಶಗಳು ಉಲ್ಲೇಖ ಆಗಿದೆ, ಎಲ್ಲೆಲ್ಲಿ ಈಗ ಅನುಮಾನಗಳು ಕಾಡ್ತಾ ಇದೆ? ಪ್ರತಿಮಾ, ಇಡೀ ದೇಶದ ಹಿಂದೂ ಶ್ರದ್ಧಾಳುಗಳ ನಂಬಿಕೆಗಳಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿರುವಂತಹ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣ ಏನಿದೆ, ಇದು ಇದೀಗ ಬಹಳ ಆಳವಾದಂತಹ ತನಿಖೆ ಅವಶ್ಯಕತೆಯನ್ನು ತೋರಿಸ್ತಾ ಇದೆ. ಪ್ರಮುಖವಾಗಿ ಎಸ್ಐಟಿ ಈಗಾಗಲೇ ತನ್ನ ಪ್ರಾಥಮಿಕ ವರದಿಯನ್ನ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಅದರ ಆಧಾರದ ಮೇಲೆ 8 ಮಂದಿಯ ಬಂಧನ ಕೂಡ ಆಗಿದೆ. ಆದರೆ ಆ ಎಫ್ಐಆರ್ನ ಬಗ್ಗೆ ಇದೀಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು ಮತ್ತು ಈ ಹಿಂದಿನ ಟ್ರಸ್ಟ್ನ ಆಡಳಿತ ವೈಖರಿಯ ಬಗ್ಗೆ ಮತ್ತು ಅಲ್ಲಿನ ಎಲ್ಲ ಪ್ರಮುಖ ಆಡಳಿತದಲ್ಲಿ ಭಾಗಿಯಾಗಿದ್ದಂತಹ ಎಲ್ಲ ನಾಯಕರ ಬಗ್ಗೆಯೂ ಕೂಡ ಇದೀಗ ಹಲವು ಅನುಮಾನಗಳು ಮೂಡ್ತಾ ಇದ್ದಾವೆ. ಒಂದು, ಈ ಎಫ್ಐಆರ್ನಲ್ಲಿ ಯಾವುದೇ ರೀತಿಯ ಪೂರ್ಣವಾದಂತಹ ವಿವರಗಳನ್ನ ಮತ್ತು ಪ್ರಾಥಮಿಕ ವಿವರಗಳನ್ನ ಉಲ್ಲೇಖವನ್ನ ಮಾಡಲಾಗಿಲ್ಲ. 8 ಮಂದಿಯ ಬಂಧನ ಆದರೂ ಕೂಡ ಅದರಲ್ಲಿ ಇದ್ದಂಥವರು ಬಹುತೇಕ ಈ ಇಡೀ ರಾಮ ಮಂದಿರ ಟ್ರಸ್ಟ್ನ ಆಡಳಿತದ ಜೊತೆಗೆ ಬಹಳಷ್ಟು ಹತ್ತಿರದ ಸಂಬಂಧವನ್ನ ಇಟ್ಕೊಂಡಂತವರು. ಹೀಗಾಗಿ ಅವರ ತಂದೆ ತಾಯಿಗಳ ಹೆಸರು, ಅವರ ವಿಳಾಸ ಸೇರಿದಂತೆ ಈ ರೀತಿಯ ಉಲ್ಲೇಖಗಳನ್ನ ಎಫ್ಐಆರ್ ನಲ್ಲಿ ಮಾಡಬೇಕಾಗಿತ್ತು. ಆದರೆ ಅದನ್ನ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿದೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದ್ದಾವೆ. ಇನ್ನೊಂದು, ಪ್ರಧಾನಮಂತ್ರಿಗಳ ಕಚೇರಿಯಿಂದಲೇ ಸಂಪೂರ್ಣವಾದಂಥ ಆನ್ಲೈನ್ ವಿವರಗಳನ್ನು ಕೂಡ ಕೇಳಲಾಗಿದೆ. ಆದರೆ ಅದನ್ನ ಕೊಡೋದಕ್ಕೆ ರಾಮ ಮಂದಿರ ಟ್ರಸ್ಟ್ ನಿರಾಕರಿಸಿದೆ. ಇದನ್ನ ಗಮನಿಸಿದ್ರೆ ಇದು ಕೇವಲ ಹಣ ಎಣಿಕೆ ಮಾಡ್ತಾ ಇರುವಂತವರು ಮಾತ್ರ ಭಾಗಿಯಾಗಿಲ್ಲ. ಇದರಲ್ಲಿ ಬೇರೆ ಬೇರೆಯ ಆಡಳಿತದಲ್ಲಿ ಪ್ರಮುಖ ಆಯಕಟ್ಟಿನ ಜಾಗದಲ್ಲಿ ಇದ್ದಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಎಸ್ಐಟಿಯ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಾಥಮಿಕ ವರದಿ ಏನ್ ಬಂತು, ಅದರಲ್ಲಿ ಹಲವಾರು ಲೋಪದೋಷಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಉದ್ದೇಶಪೂರ್ವಕವಾಗಿ ಒಂದು SOPಯನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಪ್ರಮುಖವಾದಂಥ ಆಕ್ಷೇಪ. ಬ್ಯಾಂಕ್ನ ಅಧಿಕಾರಿಗಳು ಮತ್ತು ಟ್ರಸ್ಟ್, ರಾಮ ಮಂದಿರ ಟ್ರಸ್ಟ್ ಕೂತು ಈ SOP ಪಾಲನೆಯ ಬಗ್ಗೆ ಒಂದು ಸಿದ್ಧಪಡಿಸಲಾಗಿತ್ತು. ಒಂದು ಯಾವ ರೀತಿ ಹಣ ಎಣಿಕೆ ನಡಬೇಕು, ಮುಂದಿನ ಪ್ರಕ್ರಿಯೆಗಳು ಇರಬೇಕು, ಅದು ಎಲ್ಲಿಂದ ಎಲ್ಲಿಗೆ ಹಣ ವರ್ಗಾವಣೆ ಆಗಬೇಕು, ಈ ಎಲ್ಲದರ ಪಾಲನೆಯ ಬಗ್ಗೆ ಮತ್ತು ಭದ್ರತಾ ಪರಿಶೀಲನೆಯ ಬಗ್ಗೆಯೂ ಕೂಡ ಒಂದು SOPಯನ್ನ ರಚನೆ ಮಾಡಲಾಗಿತ್ತು. ಆದರೆ ಇಡೀ ಪ್ರಕ್ರಿಯೆ ಹಂತದಲ್ಲಿ ಎಲ್ಲಿಯೂ ಕೂಡ SOP ಪಾಲನೆ ಆಗಿಲ್ಲ. SOP ಪಾಲನೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಬ್ಯಾಂಕ್ನ ಅಧಿಕಾರಿಗಳು ಹಾಗೆ ಮೌನವಾಗಿ ಕೂತಿದ್ರು. ಹೀಗಾಗಿ ಈ ಒಂದು ಎಫ್ಐಆರ್ ನಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಯಾರು ಅನ್ನುವಂಥದ್ದನ್ನು ಉಲ್ಲೇಖವನ್ನ ಮಾಡಲಾಗಿಲ್ಲ. ಅದರ ಬದಲಾಗಿ 9ನೇಯ ಅಪರಿಚಿತರು ಅನ್ನುವಂಥ ಉಲ್ಲೇಖವನ್ನ ಮಾಡಲಾಗಿದೆ. ಇಷ್ಟು ದೊಡ್ಡ ಮಟ್ಟಿಗಿನ ಲೂಟಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾರ ಕಣ್ಣಿಗೂ ಕೂಡ ಕಾಣದೇ ಇರುವಂತಹ ಅಪರಿಚಿತರು ಹೇಗಾಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಮತ್ತು ಬ್ಯಾಂಕ್ನ ಅಧಿಕಾರಿಗಳೇ ಸಿದ್ಧಪಡಿಸಿದಂತಹ SOPಯನ್ನ ಪಾಲನೆ ಮಾಡ್ತಿಲ್ಲ ಟ್ರಸ್ಟ್ನ ಸಿಬ್ಬಂದಿಗಳು ಅನ್ನುವಂಥದ್ದು ಗೊತ್ತಾದ್ರೂ ಕೂಡ ಅದರ ಪರಿಶೀಲನೆಯನ್ನ ಯಾಕೆ ಅಧಿಕಾರಿಗಳು ಮಾಡಿಲ್ಲ ಅನ್ನುವಂಥದ್ದು ಕೂಡ ಇದೀಗ ಅನುಮಾನಕ್ಕೆ ಕಾರಣವಾಗಿದೆ. ಮತ್ತು ಕಳೆದ 5-6 ವರ್ಷಗಳಿಂದ ಏನೆಲ್ಲ ಆನ್ಲೈನ್ ನ ದೇಣಿಗೆಗಳು ಸಂಗ್ರಹ ಆಗಿದ್ದಾವೆ ಅದರ ತನಿಖೆಯನ್ನು ಕೂಡ ಇದೀಗ ಎಸ್ಐಟಿ ತನ್ನ ಮುಂದಿನ ಹಂತದಲ್ಲಿ ಮಾಡ್ತಾ ಇದೆ. ಅಂದ್ರೆ ಕೇವಲ ಇದು ಶಾರ್ಟ್ ಟರ್ಮ್ ನ ಲೂಟಿ ಮಾತ್ರವಲ್ಲ, ನಿರಂತರವಾಗಿ ಹಿಂದಿನಿಂದಲೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ನಡೆದುಕೊಂಡು ಬಂದಿತ್ತೇನೋ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಆ 8 ಮಂದಿ ಬಂಧನಕ್ಕೆ ಒಳಪಟ್ಟಂತವರ ಆಸ್ತಿ ವಿವರಗಳನ್ನು ಕೂಡ ಕಲೆ ಹಾಕಲಾಗಿದೆ. ಅವರ ಆಸ್ತಿ ಗಳಿಕೆಯಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಏರಿಕೆಯನ್ನು ಕಂಡಿರುವಂತದನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. ಹೀಗಾಗಿ ಒಂದು ಬಹುದೊಡ್ಡ ತನಿಖೆ ಅಗತ್ಯತೆ ಖಂಡಿತವಾಗ್ಲೂ ಇದ್ದೇ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.